ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಹಬ್ಬರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಸಸಿಗೆ ನೀರಿರುವುದರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ ಗಣ್ಯ ಮಾನ್ಯ ಕಾಗವಾಡ ಪಟ್ಟಣದ ವಿವಿಧ ಉದ್ದೇಶಗಳ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಸಭಾಭವನದಲ್ಲಿ ದತ್ತ ಶೇತಕರಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಾಗೂ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಕಾಗವಾಡ ಇವರ ಸಹಯೋಗದಲ್ಲಿ ಜೂನ್ 27ರಂದು ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ಕಬ್ಬು ಬೆಳೆಗಾರರ ವಿಚಾರ ಸಂಕಿರಣವನ್ನು हम्मीಕೊಳ್ಳಲಾಗಿತ್ತು. अत्यंत चांगल्या पद्धतीने माहिती शास्त्रज्ञांनी दिलेली आहे. मी तुम्हाला एक 5 तंत्र सांगतोय. आपण आपली शेती चांगली ठेवायची असेल आणि उत्पादन वाढवायचं असेल तर 5 तंत्र तुम्ही समजून घ्यायचं. पहिलं, तुमच्या जमिनीतला उपसा, जमिनीतला निचरा होण्यासाठी प्रयत्न करणं. जमिनी ಕಾರ್ಖಾನೆ ಉದ್ಯೋಗ ಸಮೂಹದ ಮುಖ್ಯಸ್ಥರಾದ ಗಣಪತರಾವ್ ಪಾಟೀಲ್ ಅವರು ಮಾತನಾಡಿ, ಕಬ್ಬನ್ನು ಬೆಳೆಯಲು ಸರಿಯಾದ ಮಣ್ಣು, ನೀರಾವರಿ, ಗೊಬ್ಬರ ಹಾಗೂ ಕೀಟಗಳ ನಿರ್ವಹಣೆ ಅಗತ್ಯ ಎಂದರು. ಕಬ್ಬಿನ ಗಿಡಗಳನ್ನು ನೀಡಲು ಮಣ್ಣನ್ನು ಚೆನ್ನಾಗಿ ಹದ ಮಾಡಬೇಕು. ನಂತರ ಕಬ್ಬಿನ ಗಿಡಗಳನ್ನು ನೆಟ್ಟು ಅವಶ್ಯಕ ಇದ್ದಷ್ಟು ಮಾತ್ರ ನೀರುಣಿಸಬೇಕು ಮತ್ತು ಗೊಬ್ಬರ ಹಾಕಬೇಕು. ಕೀಟಗಳು ಹಾಗೂ ರೋಗಗಳಿಂದ ಕಬ್ಬಿನ ನಾಟಿಗಳನ್ನು ರಕ್ಷಿಸಬೇಕೆಂದರು. ರೈತರು ಕಬ್ಬು ಬೆಳೆಯನ್ನು ಬೆಳೆಯುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅತಿ ಮುಖ್ಯ ವಿಷಯವೆಂದರೆ ಹೆಚ್ಚಿನ ಅಂತರ ನೀಡುವುದರಿಂದಾಗಿ ಅತಿ ಲಾಭಗಳು ಹೆಚ್ಚು ಬರುತ್ತವೆ. ಆಧುನಿಕ ಕಬ್ಬಿನ ಬೆಳೆಯನ್ನು ಯಾವ ರೀತಿ ಬೆಳೆಯಬೇಕು ಹಾಗೂ ಅದಕ್ಕೆ ಬಾಧೆಯಾಗದಂತೆ ರೋಗಗಳ ಹತೋಟಿ ಯಾವ ರೀತಿ ಮಾಡಬೇಕು ಮತ್ತು ಕಾರ್ಖಾನೆಗೆ ಕಬ್ಬು ಕಟಾವು ಮಾಡಿ ಸಾಗಾಣಿಕೆ ಮಾಡುವವರಿಗೆ ಯಾವ ಪೋಷಕಾಂಶಗಳನ್ನು ಕಬ್ಬಿಗೆ ಕೊಡಬೇಕು ಎಂದು ವಿಸ್ತಾರವಾಗಿ ರೈತರಿಗೆ ತಿಳಿ ಹೇಳಿದರು. ಚಿಲ್ಲರ್ ಕೊಡುವಂತ ರೈತರಿದ್ರೆ ಪ್ರತಿ ವರ್ಷಕ್ಕೊಮ್ಮೆ ಮಾಡಬೇಕು. ಕಬ್ಬಿನ ಬೆಳೆ ಇತ್ತಂದ್ರೆ ಕನಿಷ್ಠ 3 ವರ್ಷಕ್ಕೊಮ್ಮೆ ಮಾಡಬೇಕು. ಅದರಿಂದ ನಾವು ಗೊತ್ತು ಮಾಡ್ಕೊಂಡ್ವಿ ಅಂದ್ರೆ ಏನ್ ಹಾಕ್ಬೇಕು ಅನ್ನೋದು ಗೊತ್ತಾಗ. ಡಾಕ್ಟರ್ ಹತ್ರ ಹೋಗ್ತಿರ್ತಾವ, ಡಾಕ್ಟರ್ ಹತ್ರ ನೀವು ಹೋಗಿ ಸುಮ್ ಕುಂದ್ರಿ, ಡಾಕ್ಟರ್ ಏನು ಮಾತಾಡಲ್ಲ ಈ ವಿಷಯ. ನಿಮ್ ಕಡೆಯಿಂದ ಕೇಳ್ತಾನೆ ಏನ್ ರೋಗ ಬಂದೈತೆ ಅಂತ ಹೇಳಿ. ಒಂದೊಂದೇ ತಲೆ ನುಸ್ತೈತೆ ಅಂತ ಹೇಳಿದ್ರೆ ಮುಂದೆ ಶುರು ಆಗ್ತದೆ MRI ಮಾಡಿ. ಅಂದ್ರೆ ನಾವು ಕಬ್ಬಿನ ಪರಿಸ್ಥಿತಿ ಅಲ್ಲಿ ಬಂದಿದೆ. 500 ರೂಪಾಯಿ ಖರ್ಚಾಗಲಿ ನಾವು 5,000 ಮಾಡ್ತಾ ಇದ್ದೀವಿ. ಅದನ್ನ ನಾವು ಕಡಿಮೆ ಮಾಡ್ಬೇಕಾಯ್ತಂದ್ರ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಗುಣಧರ್ಮಗಳು ಇವತ್ತಿನ ಈ ಕಾಗವಾಡ ಏರಿಯಾದಲ್ಲಿ ನಾನು ನಿಮ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀನಿ. ಕಂಡ್ಕೊಂಡದ್ದು PHU ಮತ್ತು EC ಈ 20 ವರ್ಷ ಹಿಂದಿದ್ದು ಈಗಷ್ಟು ಡಬಲ್ ಆಗಿ ಡೆವಲಪ್ ಆಗಿಬಿಟ್ಟಿದೆ. ಕಬ್ಬಿನ ಬೆಳೆ ಒಂದು ಸಿಪೋರ್ ಪ್ಲಾಂಟ್ ಇದ್ದೀವಿ ನಾವು ವೈಜ್ಞಾನಿಕವಾಗಿ. ನಮ್ಮ pH 9% ಇದ್ರೂ ಕೂಡ ಬೆಳೆಯುವಂತ ಬೆಳೆ ಇದು. ಆದ್ರೆ ತಡ್ಕೊಳ್ಳುವಂತ ಕೆಪಾಸಿಟಿ ಇಲ್ಲ, ಇಳುವರಿ ಕಡಿಮೆ ಹಾಕೊಂಡು ಹೋಗ್ತಾ ಇದೆ. ಆ ಕಾರಣಕ್ಕಾಗಿ ಕಬ್ಬಿನ ಬೆಳೆಗೆ ಬೇಕಾದದ್ದು 7ರಿಂದ 7ವರೆಗೆ ಮ್ಯಾಕ್ಸಿಮಮ್ 6ರಿಂದ 7ವರೆಗೆ ಇರುವಂತ ರಸಸಾರದಲ್ಲಿ ನಾವು ಕಬ್ಬಿನ ಬೆಳೆ ಬೆಳಿಬೇಕಾದ್ರೆ ಅಲ್ಲಿ ಜೀವಾಣುಗಳ ಸಂಖ್ಯೆ ಆಟೋಮೆಟಿಕ್ ಆಗಿ ಡೆವಲಪ್ ಆಗ್ತಿರ್ತಾವೆ. ಆ ಜೀವಾಣುಗಳ ಸಂಖ್ಯೆ ಇತ್ತಂದ್ರೆ ನಿಮ್ ಭೂಮಿಗೆ ಜೀವ ಇತ್ತಂದ್ರೆ, ಅಥವಾ ನಿಮ್ ಭೂಮಿ pH 8ರಿಂದ 8ವರೆಗೆ ದಾಟಿ ಅಲ್ಲಿ ನಾವು ಭೂಮಿ ಕೊಲ್ಲಿಕ್ಕೆ ಬರೀ ಅಮಾವಾಸ್ಯೆ ಪೂಜೆ ಮಾಡ್ತೀವಿ ವಿನ ಅದನ್ನ ವಿಷ ಬೆಳೆಸ್ತಾ ಇದ್ದೀವಿ. ಅದನ್ನ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ಬೇಕು. ಕೊಳೆ ಬೆಳೆ ಇರಲಿ, ಲವಣಿ ಕಬ್ಬಣೆ ಇರಲಿ, ದಯವಿಟ್ಟು ಪ್ರತಿಯೊಬ್ಬರು ರೈತರು
ಯಾವುದೇ ತರನಾದಂತಹ ಸಾವಯವ ವಸ್ತುಗಳನ್ನ ಕಬ್ಬಿನ ಬೆಳೆ ಜೊತೆ ಹಾಕೊಳ್ತೇವೆ. ಕುಳೆ ಕಬ್ಬಿದ್ರೂ ಕೂಡ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಪ್ರೆಸ್ಮೆಂಟ್ ಬಳಕೆ ಮಾಡಬೇಕು. ಲವಣಿ ಕಬ್ಬಿ ಬೆಳೆಸಿ ಲವಣಿ ಕಬ್ಬಿ ಬಳಕೆ ಮಾಡ್ಕೊಂಡು 80 ಟನ್ ತಗೊಳ್ದು, ಕುಳೆ ಬೆಳೆಯನ್ನ 30-35 ಟನ್ ತಗೊಳ್ದು, ಇದು ಕೃಷಿ ಅಲ್ಲ. ನಾವು ಎವರೇಜ್ ಆಗಿ ಬರ್ಬೇಕು. ಎವರೇಜ್ ಆಗಿ ಬರ್ಬೇಕಂತಂದ್ರ ಒಂದೊಂದೇ ವೈಜ್ಞಾನಿಕ ಇದ್ದದನ್ನು ಗೊತ್ತಿದ್ರು ಕೂಡ ಮಾಡದೇ ಇರೋ ಕಾರಣ ಕಬ್ಬಿಗೆ ಅದಕ್ಕೆ ಲೇಜಿಮನ್ ಕ್ರಾಪ್ ಅಂತ ಹೆಸರಿಟ್ಟಿದ್ದಾರೆ. ಆಲಸ್ ಮನುಷ್ಯರ ಬೆಳೆ ಅಂತೇಳಿ ಬೋನಸ್ ಕ್ರಾಪ್ ತಗೊಳ್ತೀವಿ ಕುಳೆ ಭಾರತ. ಕಬ್ಬಿನ ಬೆಳೆ ತಜ್ಞರಾದ ಡಾಕ್ಟರ್ RB ಸೂತಗಟ್ಟಿ ಮಾತನಾಡುತ್ತಾ, ಪ್ರತಿ ಎಕರೆಗೆ 120ರಿಂದ 150 ಟನ್ ಕಬ್ಬು ಬೆಳೆಯುವುದು, ಕಬ್ಬಿನ ಬೆಳೆಯನ್ನು ಯಾವ ರೀತಿ ಬೆಳೆಯಬೇಕು ಹಾಗೂ ಅದಕ್ಕೆ ಬಾಧೆಯಾಗದಂತೆ ರೋಗಗಳ ಹತೋಟಿ ಯಾವ ರೀತಿ ಮಾಡಬೇಕು ಮತ್ತು ಕಾರ್ಖಾನೆಗೆ ಕಬ್ಬು ಕಟಾವು ಮಾಡಿ ಸಾಗಾಣಿಕೆ ಮಾಡುವವರಿಗೆ ಯಾವ ಪೋಷಕಾಂಶಗಳನ್ನು ಕಬ್ಬಿಗೆ ಕೊಡಬೇಕು ಮತ್ತು ಹೆಚ್ಚುವರಿ ಇಳುವರಿ ಪಡೆಯಲು ಏನು ಕ್ರಮ ಕೈಗೊಳ್ಳಬೇಕೆಂದು ಮಾಹಿತಿ ನೀಡಿದರು. ಕಬ್ಬಿನ ಉತ್ಪಾದಕರಾದ ಡಾಕ್ಟರ್ ಸಂತೋಷ್ ಕುಮಾರ್ ಪೂಜಾರಿ ಯಾವ ಭೂಮಿಯಲ್ಲಿ ಯಾವ ಕಬ್ಬಿನ ತಳಿ ಬೆಳೆಯಬೇಕು ಹಾಗೂ ವಿವಿಧ ಕಬ್ಬಿನ ತಳಿಗಳ ಕುರಿತಾಗಿ ಮಾಹಿತಿಯನ್ನ ನೀಡಿದರು. दत्त सक्रे कारखाने चेअरमन रघुनाथ पाटील, व्हाइस चेअरमन शरद चंद्र पाठक, संचालक ज्योतिकुमार सिद्धगौडा पाटील, कब्बु अभिवृद्धि अधिकारी AS पाटील, कृषि अधिकारी श्रीशैल हेगन्ना, मैनेजिंग डायरेक्टर MV पाटील, सहकार संघದ ಅಧ್ಯಕ್ಷ ಸ್ವಪ್ನಿಲ್ ರಾಜಗೌಡ ಪಾಟೀಲ್, ಉಪಾಧ್ಯಕ್ಷ ಪದ್ಮಾಕರ್ ಕರವ್, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. कागवाड, सिरगुप्पी, मळवाड, शेडबाळ, जुगूळ, मंगावती, मळवाड ಗ್ರಾಮದ ಅಸಂಖ್ಯಾತ ರೈತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಹಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗ